ರೇಣುಕಾಸ್ವಾಮಿಯನ್ನ ರಣಕ್ರೂರಿಗಳಂತೆ ಕೊಂದಿದ್ರು ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಮೊಬೈಲ್ನಲ್ಲಿ ಮರ್ಡರ್ ಮಿಸ್ಟರಿ ಪತ್ತೆಯಾಗಿರುವಂತಹದ್ದು. ದರ್ಶನ್ ಬಳಸ್ತಾ ಇದ್ದಂತಹ ಫೋನ್ ಐಫೋನ್ 15 Pro ರಿಟ್ರೀವ್ ಆಗಿದೆ. 3 ಹೆಸರಿನಲ್ಲಿ ಗೆಳತಿಯ ನಂಬರ್ ಅನ್ನ ಸೇವ್ ಮಾಡಿಟ್ಕೊಂಡಿದ್ರು ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. 3 ಹೆಸರಿನಲ್ಲಿ ಗೆಳತಿಯ ನಂಬರ್ ಅನ್ನ ಸೇವ್ ಮಾಡಿದ್ರು. ಪವಿತ್ರ ಗೌಡ ಅಂತ ಹೇಳಿ ಅವರ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡಿದ್ರು. ಪವಿತ್ರ ಗೌಡ ಜೊತೆಗೆ ನಡೆಸಿದಂತಹ ವಾಟ್ಸ್ಆಪ್ ಚಾಟ್ಸ್ ಕೂಡ ಸಿಕ್ಕಿರುವಂಥದ್ದು. ಈ ಮೂಲಕ ಪೊಲೀಸರ ಇನ್ವೆಸ್ಟಿಗೇಷನ್ ಏನಿದೆ ಅದು ಬಹುತೇಕ ಕಂಪ್ಲೀಟ್ ಆದಂತೆ ಕಾಣಿಸ್ತಾ ಇದೆ. ಮೊನ್ನೆ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಇನ್ನೂ ಕೂಡ ಮೊಬೈಲ್ ರಿಟ್ರೀವ್ನ ವರದಿ ಬಂದಿಲ್ಲ ಅಂಥೇಳಿ. ಈಗ ವರದಿ ಕೂಡ ಪೊಲೀಸರ ಕೈ ಸೇರಿರುವಂಥದ್ದು. ಈ ಹತ್ಯೆಯ ಸಂದರ್ಭದಲ್ಲಿ ಹತ್ಯೆಯ ನಂತರ ದರ್ಶನ್ ಪವಿತ್ರ ಗೌಡ ಮೊಬೈಲ್ನಲ್ಲಿ ಯಾರ್ಯಾರಿಗೆ ಕಾಲ್ ಮಾಡಿದ್ರು, ಯಾರ್ಯಾರಿಗೆ ಮೆಸೇಜ್ ಮಾಡಿದ್ರು ಎಲ್ಲವನ್ನೂ ಕೂಡ ಈಗ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ದರ್ಶನ್ ಬಳಸ್ತಾ ಇದ್ದಂತಹ ಮೊಬೈಲನ್ನು ರಿಟ್ರೀವ್ಗೆ ಅಂಥೇಳಿ ಗುಜರಾತ್ಗೆ ಕಳುಹಿಸಿಕೊಡಲಾಗಿತ್ತು. ಈಗ ಮೊಬೈಲನ್ನು ರಿಟ್ರೀವ್ ಮಾಡಿರುವಂಥದ್ದು. ಅದರಲ್ಲಿ ಒಂದಿಷ್ಟು ವಿಚಾರಗಳು ಗೊತ್ತಾಗ್ತಾ ಇರುವಂಥದ್ದು. ಮೊದಲನೇದಾಗಿ ದರ್ಶನ್ ಅವರು ಪವಿತ್ರ ಗೌಡ ಅವರ ಹೆಸರನ್ನು ಪವಿ ಅಂತ ಕೂಡ ಸೇವ್ ಮಾಡಿಕೊಂಡಿದ್ರು. ಡಿಲೀಟ್ ಆಗಿದ್ದಂತಹ ವಾಟ್ಸಪ್ ಚಾಟ್ ಕೂಡ ರಿಕವರಿ ಆಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳು ಕೂಡ ಬಹಿರಂಗವಾಗ್ತಾ ಇದೆ. ವಿನಯ್ ಜೊತೆಗೆ ನಡೆಸಿದಂತಹ ವಾಟ್ಸಪ್ ಚಾಟಿಂಗ್ ಕೂಡ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಗರಾಜ್ ಅಲಿಯಾಸ್ ನಾಗನ ಜೊತೆಗೂ ಕೂಡ ವಾಟ್ಸಪ್ ಕಾಲ್ನಲ್ಲಿ ದಾಸ ಸಂಭಾಷಣೆಯನ್ನು ನಡೆಸಿದ್ರಂತೆ. ಜೂನ್ 8ರಿಂದ 11ರವರೆಗೂ ಕೂಡ 32 ಬಾರಿ ವಾಟ್ಸಪ್ ಕಾಲನ್ನು ಮಾಡಿದರು. ಜೂನ್ 8 ರೇಣುಕಾಸ್ವಾಮಿ ಹತ್ಯೆಯಾದಂತಹ ದಿನ. ಪ್ರದೂಷ್ ಜೊತೆಗೆ 10 ಬಾರಿ ವಾಟ್ಸಪ್ ಕಾಲ್ನಲ್ಲಿ ಮಾತುಕತೆ ಆಗಿರುತ್ತೆ. ಜೂನ್ 8ರಿಂದ 11ರವರೆಗೂ ಕೂಡ ದರ್ಶನ್ ನಿರಂತರವಾಗಿ ಇವರಿಬ್ಬರ ಕಾಂಟ್ಯಾಕ್ಟ್ನಲ್ಲಿರ್ತಾರೆ, ಟಚ್ಚಲ್ಲಿರ್ತಾರೆ. ಪದೇ ಪದೇ ವಾಟ್ಸಪ್ ಮೂಲಕ ಕಾಲ್ ಮಾಡಿ ಡೆವಲಪ್ಮೆಂಟ್ಸ್ಗಳನ್ನು ತಿಳಿದುಕೊಳ್ತಾ ಇರ್ತಾರೆ. ಈ ಎಲ್ಲ ವಿಚಾರಗಳು ಕೂಡ ಈಗ ಮೊಬೈಲ್ ರಿಟ್ರೀವ್ ಆದ ಬೆನ್ನಲ್ಲೇ ಹೊರಬೀಳ್ತಾ ಇದೆ. ದಾಸನ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಫೋನ್ ಮಾಡಿದ್ರು, ಯಾರ್ಯಾರಿಗೆ ಮೆಸೇಜ್ ಮಾಡಿದ್ರು, ಏನೆಲ್ಲ ಬೆಳವಣಿಗೆಗಳಾಗಿತ್ತು ಎಲ್ಲವೂ ಕೂಡ ಈಗ ರಿವೀಲ್ ಆಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದರ್ಶನ್ ಅವರ ಮೊಬೈಲ್ ರಿಟ್ರೀವ್ಗಾಗಿ ಕಾಯ್ತಾ ಇದ್ರು. ಅದರ ವರದಿ ಕೂಡ ಕೈ ಸೇರಿರುವಂತಹದ್ದು. ಈ ವರದಿಯಲ್ಲಿ ಏನೆಲ್ಲ ಅಂಶಗಳಿದೆ, ರೇಣುಕಾಸ್ವಾಮಿ ಹತ್ಯೆಯ ದಿನ ಈ ದರ್ಶನ್ ಅವರು ಯಾರ್ಯಾರಿಗೆ ಕಾಲ್ ಮಾಡಿದ್ರು, ಯಾರ್ಯಾರಿಗೆ ಮೆಸೇಜ್ ಮಾಡಿದ್ರು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್, ರೇಣುಕಾಸ್ವಾಮಿ ಕೊಲೆ ಆದಮೇಲೆ ಆತನ ಮೊಬೈಲನ್ನು, ದರ್ಶನ್ ಅವರ ಮೊಬೈಲನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು. ಆತ ಬಳಸ್ತಿದ್ದಂಥ ಫೋನ್ ಐಫೋನ್ ಆಗಿರೋದ್ರಿಂದ ಇಲ್ಲಿ ರಿಟ್ರೀವ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಗುಜರಾತ್ಗೆ ಆತನ ಮೊಬೈಲ್ ರಿಟ್ರೀವ್ಗೆ ಕಳಿಸ್ಕೊಡಲಾಗಿತ್ತು. ಅದಾದ ಬಳಿಕ ಪೊಲೀಸರು ಚಾರ್ಜ್ ಶೀಟ್ ಆದ ಬಳಿಕ ಕೂಡ ಅದರ ಬ್ಯಾಲೆನ್ಸ್ ಉಳಿಸ್ಕೊಂಡಿತ್ತು. ರಿಟ್ರೀವ್ ಮಾಡಲಿಕ್ಕೆ ಗುಜರಾತ್ಗೆ ಕಳಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಒಂದಷ್ಟು ತಡವಾಗಿತ್ತು. ಆ ಕಾರಣಕ್ಕಾಗಿಯೇ ಈಗ ಪೊಲೀಸರು ಗುಜರಾತ್ಗೆ ಕಳಿಸಿದ್ದಂಥ ಐಫೋನನ್ನು ರಿಟ್ರೀವ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾದ ಅಂಶಗಳು ಕೂಡ ಹೊರಬಿದ್ದಿರುವಂಥದ್ದು. ಈ ಒಂದು ಪ್ರಕರಣ ಅಂದರೆ ಅವರ ಮೊಬೈಲ್ನಲ್ಲಿ ಪವಿತ್ರ ಗೌಡ ಹೆಸರನ್ನು 3 ರೀತಿಯಾಗಿ ಆತ ಸೇವ್ ಮಾಡ್ಕೊಂಡಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಆ ರಿಟ್ರೀವ್ ಆದ ಮೊಬೈಲ್ನಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಅದರಲ್ಲಿ ಪವಿ ಮತ್ತು ಪವಿತ್ರ ಗೌಡ ಅನ್ನುವಂಥ ಹೆಸರಲ್ಲಿ 3 ರೀತಿಯಾಗಿ ಹೆಸರನ್ನು ಸೇವ್ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಒಂದು ಕಡೆ. ಆದರೆ ಈತ ಘಟನೆ ಆದ ಸಂದರ್ಭದಲ್ಲಿ ಆರೋಪಿಗಳಾಗಿರುವಂಥ ವಿನಯ್ ಮತ್ತು ನಾಗರಾಜ್ಗೆ ಪದೇ ಕಾಲ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈ ರಿಟ್ರೀವ್ ಆದ ಮೊಬೈಲ್ನಿಂದ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಜೂನ್ 9ರಿಂದ 11ನೇ ತಾರೀಕುವರೆಗೂ ನಿರಂತರವಾಗಿ ಆರೋಪಿಯಾಗಿರುವಂಥ ನಾಗರಾಜ್ ಮತ್ತು ವಿನಯ್ಗೆ ನಿರಂತರವಾಗಿ ಕಾಲ್ ಮಾಡಿ ಮಾತನಾಡಿರುವಂಥ ವಿಚಾರಗಳು ಹೊರಗಡೆ ಬರ್ತಿರುವಂಥದ್ದು. ಜೊತೆಗೆ ಇದೇ ಆರೋಪಿಗಳಾದ ನಾಗರಾಜ್ ಮತ್ತು ವಿನಯ್ ಅವರ ಮೊಬೈಲ್ಗಳಿಗೆ ಚಾಟ್ ಮಾಡಿರುವಂಥ ಚಾಟಿಂಗ್ ಲಿಸ್ಟ್ ಕೂಡ ಈ ಒಂದು ರಿಟ್ರೀವ್ ಆಗಿರುವಂಥ ಮೊಬೈಲ್ಗಳಲ್ಲಿ ಮಾಹಿತಿ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗಿರುವಂಥದ್ದು. ವಿನಯ್,